ಅಂಥದ್ದು ಈಗ ಹೆಂಗೆ ಇಲ್ಲ ನಮ್ಮ ಯುರೋಪಿಯನ್ ಯೂನಿಯನ್ ಜೊತೆಗೆ ಮಾಡ್ಕೊಂಡ್ರಲ್ಲ ಅಂತ ಒಪ್ಪದ ಯಾಕೆ ಮಾಡ್ಕೊಳಕ್ಕಾಗಲ್ಲ, ಯಾಕೆ ಬಗ್ಗಿದ್ರು ನಮ್ಮ ಮೋದಿಯವರು ಅಂತೇಳಿ ಬಗ್ಗಬಾರ್ದಾಗಿತ್ತು, ಇಷ್ಟು ಅವಕಾಶ ಕೊಡಬಾರ್ದಾಗಿತ್ತು, ಸಮಾನತೆಗಾಗಿ ಗೆಳತನ ಇರಬೇಕಾಗ್ತದೆ. ಮತ್ತು ಜೋಡಿ ಇನ್ನೊಂದು ದೊಡ್ಡ ಫ್ಯಾಕ್ಟ್ ಮಾಡ್ಕೊಂಡಿದ್ದು ಎಣ್ಣೆಯನ್ನು ರಷ್ಯನ್ ತರಿಸ್ಕೊಳ್ಳೋದಿಲ್ಲ, ಕ್ರೂಡ್ ಆಯಿಲ್ ಅಂತೇಳಿ, ಅದು ಒಪ್ಪಂದ ಕೊಟ್ಟಿದ್ದಾರೆ. ಅದನ್ನು ವಿಜಿಲೆನ್ಸ್ಗಾಗಿ ಒಂದು 10 ಕಂಪ್ನಿ ಇಟ್ಕೊಂಡಿದ್ದಾರೆ, ಅಧಿಕಾರಿಗಳು ಇಟ್ಕೊಂಡಿದ್ದಾರೆ ಅಮೆರಿಕದವರು, ತೊಗೊಳ್ತಾರೆ ನೋಡೋಣ ಕದ್ದ ಮುಚ್ಚಿ ಅಂತೇಳಿ. ಅಲ್ರಿ ನಮ್ಮ ಭಾರತ ನಮ್ಮ ಸ್ವತಂತ್ರ ಇದೀವಿ, ಸಾರ್ವಭೌಮ ನಾವು ಅದೀವಿ, ನಾವು ಯಾರಿಂದಾದ್ರೂ ಖರೀದಿ ಮಾಡಲಿ, ಇದನ್ನ ಕೆಳಗೆ ಇವರೇ ಯಾರು ಅಮೆರಿಕದನ್ಸು. ಇದೆಲ್ಲವೂ ಇವತ್ತು ನಮಗೆ ಎಷ್ಟು ನೋವಿನ ವಿಷಯಪ್ಪ ಅಂದರೆ, ನಾವು ಮೋದಿಯವರಿಂದ ಭಾಳಷ್ಟು ಅಪೇಕ್ಷೆ ಮಾಡಿದ್ವಿ, ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ಭಾರತವನ್ನು ಮುನ್ನಡೆಸ್ತಾನಂತಾರೆ. ಅದು ಇವೆಲ್ಲ ಡೆವಲಪ್ಮೆಂಟ್ಗಳು ಇವತ್ತು ನೋಡಿ ಒಳ್ಳೆ ಅವಕಾಶ ಅದ ನಮಗೆ. ಯುರೋಪಿಯನ್ ಯೂನಿಯನ್ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ, ಚೈನಾ ನಮ್ಮ ಜೊತೆಗೆ ಬರ್ಲಿಕ್ಕತ್ತದ, ರಷ್ಯಾ ಪಾಪ ಉಳಿದ ಎಲ್ಲ ಮಾರ್ಕೆಟ್ಗಿಂತಲೂ 30% ಕಡಿಮೆ ರೇಟಿಗೆ ಮಾರಾಗೈತಾರ. ಅಂದಾಗ ಇವೆಲ್ಲನೂ ಗಮನಿಸಿ ನಮ್ಮ ಮೋದಿಯವರು ಅಮೆರಿಕ ಮುಂದೆ ಈ ರೀತಿಯಾಗಿ ನಿಲ್ಲಬೇಕಾಗಿತ್ತ, ಈ ರೀತಿಯಾಗಿ ಅವ್ರು ಹೇಳಿದ್ಕೆಲ್ಲ ಎಸ್ ಅನ್ನಬೇಕಾಗಿತ್ತ. ನೀವು ಯೋಚನೆ ಮಾಡಲಿದನ್ನು ಯಾಕಿಂತ ತಪ್ಪಾಯಿತು ಅಂತೇಳಿ. ಅಂದ್ರೆ ಹೆಂಗಾಗಿದೆ ಪರಿಸ್ಥಿತಿ ಅಂದ್ರೆ ಇಂಬ್ಯಾಲೆನ್ಸ್ ಆಗಿದೆ ನಮ್ಮ ನಡಕ ಅವ್ರ ನಡಕ, ಅಸಮಾನತೆಯ ಒಪ್ಪಂದ. ಅದಕ್ಕಾಗಿ ಇದನ್ನು ನಮ್ಮ ಮತದಾರರು ಸಹಿತ ಯೋಚನೆ ಮಾಡಬೇಕಾಗಿದೆ. ನೋಡ್ರಿ ಇಂಥದ್ದು ಪರಿಸ್ಥಿತಿ, ಇದು ಈಗಾಗಲೇ ಸ್ಪಷ್ಟವಾಗಿ ಹೊರಗೆ ಬಂದಂಥ ಸತ್ಯ. ಇನ್ನು ಚಿಂತನೆ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.